ಕ್ಷಮೆ ಕೇಳುತ್ತಾ ಮತ್ತು ಈ ಒಂದು ಪ್ರೆಸ್ ಮೀಟಿಗೆ ನಮ್ಮ ಆಗಮನಕ್ಕೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯ ಪರಿಷತ್ ಹೋರಾಟದ ಸಮಿತಿಯಿಂದ ಇವತ್ತು ಪತ್ರಿಕಾ ಮಾಧ್ಯಮದ ಜೊತೆಗೆ ಮಾತಾಡೋದಕ್ಕೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಉದ್ದೇಶ ಇತ್ತು. ಬರುವ ಅಧಿವೇಶನ ಆಗಸ್ಟ್ 11ರಂದು ಚಾಲುವಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಒಳ ಮೀಸಲಾತಿ 30-35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ BJP ಸರ್ಕಾರ ಇದ್ದಾಗ ಉಪಸಮಿತಿಯನ್ನು ಮಾಡಿ 54% ಅವರು ಹೆಚ್ಚು ಮಾಡಿದರು. ಅಂದರೆ 15+2 ಸೇರಿಸಿ ಒಟ್ಟು ಮೀಸಲಾತಿಯನ್ನು ಮಾಡಿಸಿದ್ರು. ಆದರೆ ಅದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಅಪ್ರೂವಲ್ ಆಗಲ್ಲ. ಆ ಪ್ರಕಾರವಾಗಿ ಈಗ ರಾಜ್ಯ ಸರ್ಕಾರ ಅದನ್ನು BJP ಕಿತ್ತೊಗೆದ ನಂತರ ಒಳ ಮೀಸಲಾತಿ ಹೋರಾಟಗಾರರು ಮತ್ತು ರಾಜ್ಯದ ಜನತೆ, ರೈತ ಕಾರ್ಮಿಕರು ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ಹೋರಾಟನ ಮಾಡಿ ಸೋಲಿಸುವಂಥ ನಿಟ್ಟಿನಲ್ಲಿ ಹೋದರು. ಆದರೆ ಕಾಂಗ್ರೆಸ್ ಬಂದಂಥ ಸಂದರ್ಭದಲ್ಲಿ ಸುಮಾರು 2.5 ವರ್ಷ ಆದರೂ ಕೂಡ ಇದಕ್ಕೆ ಸರಿಯಾದ ಒಂದು ನೀತಿ ನಿಯಮಗಳನ್ನು ಅನುಸರಿಸಲಿಕ್ಕೆ, ಸಮುದಾಯವನ್ನು ಗಟ್ಟಿಗೊಳಿಸೋದಕ್ಕೆ, ಇವರಿಗೆ ನ್ಯಾಯ ಕೊಡಿಸೋದಕ್ಕೆ ವಿಳಂಬ ಧೋರಣೆಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಆದರೆ ಆದೇಶ ಸುಪ್ರೀಂ ಕೋರ್ಟು ಆಗಸ್ಟ್ 1ನೇ ತಾರೀಕು ಆದ ನಂತರ ಇಲ್ಲಿಗೆ ನಾಳೆ ಬರುವ 1ನೇ ತಾರೀಕಿಗೆ 1 ವರ್ಷ ಆಗುತ್ತೆ. ಆದರೆ ಇಷ್ಟು ವಿಳಂಬ ಧೋರಣೆ ಮಾಡಬೇಕಾ ಮಾನ್ಯ ಸಿದ್ದರಾಮಯ್ಯವರು? ನ್ಯಾಯ ಕೊಡುವ ರೀತಿಯಲ್ಲಿ ತಾವು ಪ್ರಯತ್ನ ಮಾಡ್ತೀವಿ, ನಾವು ಒಳ ಮೀಸಲಾತಿ ನಾನು ವಿರೋಧ ಮಾಡೋದಕ್ಕೆ ಸೋತಿದ್ದೆ ಅಂತ ಹಿಂದೆ ಅಂತ ತಾವು ವಿರೋಧ ಪಕ್ಷ ನಾಯಕರು ಇದ್ದಾಗ ಹೇಳ್ಕೊಂತ ಹೋಗಿದ್ರು. ಆದರೆ ಗೆಲ್ಲಿಸಿಲ್ವಲ್ಲ, ಗೆಲ್ಲಿಸಿದಂಥ ಜನಗಳಿಗೆ ನ್ಯಾಯ ಕೊಡಬೇಕಾದಂತ ನೀವೇ ನಮಗೆ ಇಷ್ಟು ಅನ್ಯಾಯ ಮಾಡಿದ್ರೆ ನಾವೇನು ಯಾರ ಹತ್ರ ಹೋಗ್ಬೇಕು? ನಾವು ಇವತ್ತು ರಾಜ್ಯದಲ್ಲಿ BJPನ ಸುನ್ನಾಶ ಮಾಡಿದ್ದಾರೆ ಜನತೆ. ಅದಕ್ಕೆ ನ್ಯಾಯ ಪರವಾಗಿ ನೀವು ಇರ್ಬೇಕಲ್ವಾ, ನಮಗೆ ಪರವಾಗಿ ನೀವು. ಆದರೆ ಇವತ್ತಿನವರೆಗೆ ಆಯೋಗ ರಚನೆ ಮಾಡಿ 4,000 ವರದಿಯನ್ನು ತರಿಸಿಕೊಂಡು ಹಂತವಾಗಿ 2 ತಿಂಗಳ, 3 ತಿಂಗಳ, ವಾರ, 15 ದಿವಸ ಈ ರೀತಿ ಮುಂದಾಳುತ್ತಾ ಬಂತು. ಆದರೆ ಈ ಮುಂದುವರಿಕೆ ಅಷ್ಟು ಸರಿಯಲ್ಲ. ಆದರೆ ಇಡೀ ರಾಜ್ಯದಲ್ಲಿ ಜನತೆಯ ಹೋರಾಟವನ್ನ, ಒತ್ತಡ ಬರ ಸಿಟ್ಟನ್ನ ರಟ್ಟಿ ಬರುವಂಥ ಕೆಲಸವನ್ನ ನೀವು ತೆಗೆದುಕೊಳ್ಬೇಡಿ. ರಾಜ್ಯ ಸರ್ಕಾರಕ್ಕೆ, ಮಾಧ್ಯಮಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಒಳ ಮೀಸಲಾತಿ ವಿಷಯ ಇಟ್ಕೊಂಡು ಕೆಲವು ತಮ್ಮ ಅಸ್ತಿತ್ವದಾಗಿ ರಾಜಕಾರಣಿಗಳು ಕೂಡ ಬೀದಿ ಬಂದು ಹೋರಾಟ ಮಾಡ್ತಾ ಇದಾರ, ಬೀದಿಯಲ್ಲಿ ಹೇಳ್ತಾ ಇದಾರ. ಆದರೆ ಅದೇ ರಾಜಕಾರಣಿಗಳು, ಒಳ ಮೀಸಲಾತಿ ಬೆಂಬಲ ಕೊಡುವಂತ ರಾಜಕಾರಣಿಗಳು ಕೂಡ ಮಾಧ್ಯಮದ ಮೂಲಕ ಸಂದೇಶ ಕೊಡ್ತಾ ಇದ್ದೀವಿ, ನೀವು ಬೀದಿಯಲ್ಲಿ ಹೋರಾಟ ಮಾಡಬೇಡಿ. ಬೀದಿಯಲ್ಲಿ ಹೋರಾಟ ಮಾಡೋದಕ್ಕೆ ಲಕ್ಷಾಂತರ ಹೋರಾಟಗಾರ ನಾವಿದ್ದೀವಿ. ನಿಮ್ಮದೇನು ಕೆಲಸ ಇದ್ರೂ ಕೂಡ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕು. ಅಸೆಂಬ್ಲಿಯಲ್ಲಿ MLA-ಗಳ, ಮಿನಿಸ್ಟರ್ಗಳನ್ನ ನೀವು ಕಂಡು ಅವರು ಮನವೊಲಿಸುವಂತ ಕೆಲಸ ನೀವು ಮಾಡಬೇಕು. ಮಾಜಿ ಸಚಿವರುಗಳು ಮತ್ತು ಅಲ್ಲಿ MLA-ಗಳು ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕರ್ಜೋಳಂತ ವ್ಯಕ್ತಿಗಳು ಕೂಡ ಮಾಧ್ಯಮದ ಹೇಳಿಕೆ ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ಅಸೆಂಬ್ಲಿಯಲ್ಲಿ ದೊಡ್ಡ ಧ್ವನಿ ಎತ್ತಿ ಅಲ್ಲೇ ನಿಮ್ಗೆ ಆಗಬೇಕಾಗಿದ್ದು ಮುಖ್ಯಮಂತ್ರಿನ ಗಟ್ಟಿ ಕೇಳುವಂತ ಧ್ವನಿಯನ್ನ ನೀವು ಅಲ್ಲಿ ಅನುಸರಿಸಬೇಕು. ಬೀದಿಯಲ್ಲಿ ಇಟ್ಕೊಂಡು ಹೇಳುತ್ತದಲ್ಲ. ಬೀದಿಯಲ್ಲಿ ಲಕ್ಷಾಂತರ ಹೋರಾಟ ಮಾಡಿ ನಾವು ಸತ್ತಿದ್ದೀವಿ, ಲಾಟೆಟ್ ತಿಂದಿದ್ದೀವಿ, ಕೇಸ್ ಹರಿಸ್ಕೊಂಡಿದ್ದೀವಿ, ಆದ್ರೂ ನ್ಯಾಯ ಸಿಗ್ತಾ ಇಲ್ಲ. ನೀವು ನ್ಯಾಯ ಕೊಡಬೇಕಾದ ರಾಜಕಾರಣಿಗಳು ಅಸೆಂಬ್ಲಿ ಒಳಗೆ ಮಾಡಿ, ಬೀದಿಯಲ್ಲಿ ಬರಬೇಡಿ. ರಾಜಕೀಯ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಸೋತು ಸುಳ್ಳು ಮಾಡಿಸ್ತಾರೆ, ನಿಮಗೆ ಓಟಿಗೆ ಇಟ್ಬಿಡ್ತವೆ. ಅದು ಅಲ್ಲ, ಒಳ್ಳೆಯದಲ್ಲ. ನಿಮಗೆ ನಿಮ್ಮ ಹೋರಾಟ ಏನಿದ್ರು ಅಸೆಂಬ್ಲಿ ಒಳಗೆ, ಬೀದಿಯಲ್ಲಿ ಅಲ್ಲ. ಹಾಗಾಗಿ ಇಡೀ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಪಕ್ಷಾತೀತವಾಗಿ ಬೆಂಬಲ ಕೊಟ್ಟು ಒಳ ಮೀಸಲಾತಿ ಬೆಂಬಲ ಕೊಡುವ ರಾಜಕಾರಣಿಗಳು, ಹೋರಾಟಗಾರರು ಈಗ ನಾಳೆ ಬರುವ ಆಗಸ್ಟ್ 11ರಂದು ಅಹೋರಾತ್ರಿ ಧರಣಿಯನ್ನ ನಮ್ಮ ಸಾಮಾಜಿಕ ನಾಯಕರು, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ತೀರ್ಮಾನ ಮಾಡಿದೆ. ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಒಳ ಮೀಸಲಾತಿ 101 ಸಮುದಾಯಗಳು ಸಂಬಂಧಪಟ್ಟಂತೆ ಕೇವಲ ಮಾದಿಗರಲ್ಲ, ನಾವು ಮಾದಿಗರು ಅನ್ಕೊಂಡು ಸೀಮಿತವಾಗಿ ಹೋರಾಟ ಮಾಡ್ತಾ ಇಲ್ಲ, ವಿಸ್ತರಿಸಿ ಹೋರಾಟ ಮಾಡ್ತಾ ಇದೀವಿ. ಜನಗಳು ನ್ಯಾಯ ಸಿಗಬೇಕು, ಕಟ್ಟೆ ಕಡೆ ಭಿಕ್ಷುಕರಿಗೆ ನ್ಯಾಯ ಸಿಗಬೇಕಂತ ಮಾಡ್ತಾ ಇದೀವಿ, ಅಲೆಮಾರಿಗೆ ಸಿಗಬೇಕಂತ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ಬಲಿಷ್ಠ ಸಮುದಾಯಕ್ಕೆ ಒಂದು ದಾರಿ ಆದ್ರೆ ಇನ್ನು ಕಟ್ಟೆ ಕಡೆ ಭಿಕ್ಷುಕರಿಗೆ ಒಂದು ಅನ್ಯಾಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಒಳಗೊಂಡಂತೆ ಈ ಹೋರಾಟವನ್ನು ಗಟ್ಟಿಯಾಗಿ ನೆಲೆಗೊಳಿಸಿ ಒಳ ಮೀಸಲಿನ ಅಧಿವೇಶನದಲ್ಲಿ ತರಿಸಬೇಕು, ಯಶಸ್ವಿ ಮಾಡಬೇಕು. ಯಾಕಂದ್ರೆ ನೀವು ಈ ಒಂದು ಅವಕಾಶವನ್ನ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆ ನಿರ್ಣಯ ಬಂದಿದೆ. ಈ ಒಂದು ಒಳ ಮೀಸಲಾತಿ ನೀವು ಏನಾದ್ರು ಬೇಗ ತೀರ್ಮಾನ ತಗೊಂಡು ಆದೇಶ ಮಾಡಿದ್ರೆ ಒಂದು ಬಂಗಾರ ಸಂಖ್ಯೆಯಲ್ಲಿ ಮತ್ತೆ 2027-28ರಲ್ಲಿ ನಿಮ್ಮ ಗೆಲುವಿಗೆ ನೀವು ಕಾರಣ ಆಗ್ತೀರಿ. ಒಳ ಮೀಸಲಾತಿ ಯಶಸ್ವಿಯಾಗಿ ನೀವು ಆದೇಶ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ, ಜನ ನ್ಯಾಯ ಕೊಡ್ತಾರೆ. ಇಲ್ಲಾಂದ್ರೆ ನೀವು ಇದೇ ನಿರ್ಲಕ್ಷ್ಯ ಮಾಡಿ ಒಳ ಮೀಸಲಾತಿಯನ್ನ ವಿಳಂಬ ಧೋರಣೆ ಏನಾದರೂ ಮಾಡಿದ್ರೆ ನಾವು ಬೀದಿ ಹೋರಾಟ ಮಾಡದೆ ಅಸೆಂಬ್ಲಿ ಮುಕ್ತಿಗೆ ಮುಂದಿನ ದಿನಗಳಲ್ಲಿ ನಾವೇನಾದರೂ ಒಳ ಮೀಸಲಾತಿ ವಿಳಂಬ ಧೋರಣೆ ಮಾಡಿದ್ರೆ
ವಿನಂತಿ ಮಾಡುತ್ತಾ ಮತ್ತು ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ಗಣ್ಯಮಾನ್ಯರು ವಂದಿಸಿ, ಬಂಧುಗಳು, ಇವತ್ತು ಕರ್ನಾಟಕ ಸರ್ಕಾರ ಬರಬೇಕಾದ್ರೆ, ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ನಮ್ಮ ಅಣ್ಣ ಹೇಳಿದಂಗೆ ಚಿತ್ರದುರ್ಗದಲ್ಲಿ ನಾವು ಸರ್ಕಾರ ಬಂದ ತಕ್ಷಣವೇ ಫಸ್ಟೇ ಅಧಿವೇಶನದಲ್ಲಿ ನಾವು ಆದೇಶ ಮಾಡಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು. ಅದೇ ರೀತಿಯಲ್ಲಿ ಕೂಡ ನಾವು ಅಲೆಮಾರಿಗಳು ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದರೂ ಸುತ್ತ ನಾವು ಇಂದಿಗೂ ಕೂಡ ಬೀದಿಯಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಹಾಳು ಬಿದ್ದ ಮಂಟಪಗಳಲ್ಲಿ ಇನ್ನೂ ಭಿಕ್ಷೆ ಬೇಡಿ ಕೂಡ ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಗಾಗಿ ಒಳ ಮೀಸಲಾತಿ ವರ್ಗೀಕರಣ ಆದರೆ ಮಾತ್ರ ನಮಗೆ ಸಿಗಂಥದ್ದು ಅದು 1% ಇರಲಿ, 2% ಇರಲಿ, ಆ 49 ಸಮುದಾಯಗಳಿಗೆ ಮಾತ್ರ, ಬಲಾಢ್ಯ ಸಮುದಾಯಗಳಿಂದ ನಾವು ವಂಚಿತರಾಗಿದ್ದೀವಿ ಸ್ವಾಮಿ. ಹಾಗಾಗಿ ನಮಗೆ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಮ್ಮ ಬಲಾಢ್ಯ ಸಮುದಾಯಗಳ ಜೊತೆಗೆ, ನನ್ನ ಸೋದರ ಸಂಬಂಧಿ ಬಂಧುಗಳ ಜೊತೆಗೆ ಕೂಡ ನಾವು 30 ವರ್ಷಗಳ ಹೋರಾಟ ಕೂಡ ನಾವು ಮಾಡಿದ್ವಿ, ಕಲ್ತು ಮಾಡ್ಕೊಂತ ಬಂದಿದ್ದೇವೆ. ಆದರೆ ಸುತ್ತ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಹಾಕಿ 1 ವರ್ಷ ಕಳೆದು ನಮ್ಮ ಅಣ್ಣ ಹೇಳಿದಾಗ ಇವತ್ತು ವರ್ಷ ಆದರೂ ಸುತ್ತ ಇವತ್ತು ಮೇನಾಮೇಸ ಹೇಳ್ತೀರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ತಾವು ದೀನ ದಲಿತರ ಪರವಾಗಿರ್ತೀವಿ, ತಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತೇಳಿ ತಾವು ಸರ್ಕಾರ ಬಂದ ನಂತರ ಯಾಕೆ ನಮ್ಮ ನಿರ್ಲಕ್ಷ್ಯ ಮಾಡ್ತಾರೆ ಅಂತೇಳಿ ನಮಗೆ ಆಘಾತವಾಗುತ್ತೆ. ಪ್ರತಿ ಜಿಲ್ಲೆಗಳಲ್ಲಿ ಕೂಡ ನಾವು ಹೋರಾಟ ಮಾಡಿ ಲಾಠಿ ಏಡ್ ತಿಂದಿವಿ, 60 ಮೆರವಣಿಗೆಗಳು ಮಾಡ್ತೀವಿ, ಎಷ್ಟೋ ಜನ ಪ್ರಾಣತ್ಯಾಗಗಳು ಮಾಡಿ ಬಲಿದಾನಗಳು ತಗೊಂಡ್ರಿ ಈ ರಾಜ್ಯ ಸರ್ಕಾರಗಳು. ಆದರೂ ಸುತ್ತ ಇದುವರೆಗೆ ಆಯಿತು, 1 ವರ್ಷ ಆದ ನಂತರ ಸುತ್ತ ಇವತ್ತು ನಾಗಮೋಹನ್ ದಾಸ್ ಅವರಿಗೆ ತಾವು ಕೊಟ್ಟರಿ. ನಾಗಮೋಹನ್ ದಾಸ್ ಅವರು ಈ ತಿಂಗಳು ಆ ತಿಂಗಳು ಈ ವರದಿ ಆ ವರದಿ ಕಡಿಮೆ ಆಗುತ್ತೆ ಅಂತೇಳಿ ನಮ್ಗೆ ಎಲ್ಲೋ ಒಂಚೂರು ನಮಗೆ ಅನುಮಾನ ಆಗುತ್ತೆ. ಹಾಗಾಗಿ ಈ ಮುಂದೆ ನಡೆಯುವಂಥ ಅಧಿವೇಶನದಲ್ಲಿ ನಾವು 11ನೇ ತಾರೀಕು ಬರುತ್ತೆ, 11ನೇ ತಾರೀಕು ಒಳಗಾಗಿ ನಾವು ರಾಜ್ಯಾದ್ಯಂತ ಕೂಡ ಇವತ್ತಿನಿಂದ ರಾಜ್ಯಾದ್ಯಂತ ನಾವು ಪತ್ರಿಕಾ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅಲೆಮಾರಿಗಳು, ದೀನ ದಲಿತರು ಎಲ್ಲರೂ ಸೇರಿಕೊಂಡು ಕೂಡ ನಾವು 11ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಏನಂದರೆ ನಾವೇನು ಇನ್ನೊಬ್ಬರು ಆಸ್ತಿ ಕೊಡು, ಇನ್ನೊಬ್ಬರಲ್ಲಿ ಕೊಡಂತ ನಾವು ಕೇಳ್ತಾ ಇಲ್ಲ, ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಎಲ್ಲ ರಾಜ್ಯಗಳಾದಂಥ ವರ್ಗೀಕರಣ ಇಲ್ಲಿ ಕೂಡ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಅದರಲ್ಲಿ ಬಲಿಷ್ಠ ಸಮುದಾಯಗಳ ಜೊತೆಯಲ್ಲಿ ನಾವು ಇದ್ದು ನಲಿಗೆ ಹೋಗಿರುವಂಥ ಅಲೆಮಾರಿಗಳಿಗೆ ಪಾಪ ಸಪ್ರೇಟ್ ಆಗಿ ನಮಗೆ ಕೊಡಂಥದ್ದು, ನಮಗೆ ಮೀಸಲಾತಿ ಕೊಟ್ಟು ನಮಗೆ ಬರ್ತಕ್ಕಂಥ ಅನುದಾನ ಕೊಟ್ಟರೆ ಮಾತ್ರ ಈ ಬಲಾಢ್ಯ ಸಮುದಾಯಗಳಿಂದ ಹೊರಗೆ ಬರೋದ ಕೆಲಸ ಆಗುತ್ತೆ. ಹೊರಗೆ ಬಂದ ನಂತರ ನಾವು ಏನಾದರೂ ಒಂದು ಅಭಿವೃದ್ಧಿ ಕಾಣೋಕ್ಕಾಗುತ್ತೆ ಅಂತೇಳಿ ನಮ್ಮದೊಂದು ವಾದ. ಇಲ್ಲೇವರೆಗೆ ಅಲೆಮಾರಿಗಳು ಯಾವತ್ತೇ ಅದಕ್ಕೆ KS ಓದಿಲ್ಲ, IAS ಮಾಡಿಲ್ಲ, ಯಾರೂ ಒಬ್ಬ ಮುಖ್ಯಮಂತ್ರಿ ಆಗಿಲ್ಲ, ಒಂದು MLA ಆಗಿಲ್ಲ, ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ದಲಿತ ಬಂಧುಗಳ ಜೊತೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ರಾಜ್ಯ ಸರ್ಕಾರಗಳು ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನು ತಕ್ಷಣವೇ ಈಡೇರಿಸಬೇಕು. ನಮ್ಮ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡೋಕ್ಕಾಗಿ ರಾಜ್ಯ ಸರ್ಕಾರ ಮಾಡಬೇಕಂತೇಳಿ ನಾವು ಅದಕ್ಕಾಗಿ ನಾವು ಮೊನ್ನೆ ಒಂದು ಮೀಸಲಾತಿ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ. ಈ ಒಳ ಮೀಸಲಾತಿ ಹೋರಾಟ ಸದಸ್ಯರು ಮತ್ತು ಮುಖಂಡರು ಎಲ್ಲರೂ ಕೂಡ ಸೇರಿ ರಾಜ್ಯಾದ್ಯಂತ ಒಂದು ಪ್ರೆಸ್ ಮೀಟ್ ಮಾಡಿಕೊಂಡು 11ನೇ ತಾರೀಕು ನಾವು ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ. ನಮ್ಮದು ಆದೇಶ ಏನು ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಒಳ ಮೀಸಲಾತಿ ಜಾರಿ ಮಾಡಿ ಆದೇಶ ಕೊಡೋ ತಕ್ಕಂತೆ ಕೂಡ ನಾವು ಆದೇಶ ಬರೋ ತಕ್ಕಂತೆ ಕೂಡ ನಾವು ಒಳ ಮೀಸಲಾತಿ ಹೋರಾಟಕ್ಕೆ ನಾವು ಉಪವಾಸ ಇರಲಿ, ಅನ್ನ ಇರಲಿ, ನೀರಿರಲಿ, ಏನೇ ಇರಲಿ ನಾವು ಸತ್ಯಾಗ್ರಹ ಮಾಡ್ತೀವಿ. ಮತ್ತು ನಿರಂತರವಾಗಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ. ನಮಗೆ ಆದೇಶ ಪತ್ರ ಕೊಡೋ ತಕ್ಕನ ನಾವು ಬೆಂಗಳೂರು ಬಿಟ್ಟು ಮತ್ತು ಆ ಜಿಲ್ಲೆಗಳಿಗೆ ಬರೋದಿಲ್ಲ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ನಾಯಕರಿಗೆ ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಇಂದಿನ ಸಭೆಯ ಕುರಿತು ಭಾಳ ಕೂಲಂಕಷವಾಗಿ ನಮ್ಮ ದಲಿತ ಸಂಘಟನೆಯ ಮುಖಂಡರು ಮತ್ತು ಹಿರಿಯರಾದ ಹಿರೇಬಣ್ಣವರು ಮತ್ತು ಸ್ನೇಹಿತರಾದ ಕರಿನಾಳ್ ಮಂಜಾರಿನವರು ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇದು ಕಳೆದ ಸುಮಾರು ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ ಅಂತಂದೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಚುನಾವಣೆಗಿಂತ ಮುಂಚೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನವರು ಪ್ರಚಾರವನ್ನು ಮಾಡಿದ್ದಾರೆ ಮತ್ತು ಹೇಳಿಕೆ ಅನ್ನೋ ಒಂದು ಬದ್ಧತೆ ಇದೆ ನಮಗೆ ಅಂತಂದು ಹೇಳಿಕೆ ಕೊಟ್ಟಿದ್ದಾರೆ. ಆಗಸ್ಟ್ 11ನೇ ತಾರೀಕಿನಲ್ಲಿ ನಡೀತಕ್ಕಂಥ ಒಂದು ಈ ಅಧಿವೇಶನದಲ್ಲಿ ತಕ್ಷಣವೇ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ಆಮೇಲೆ ಇದೇನು ಅಹೋರಾತ್ರಿ ಹೋರಾಟ ನಡೀತಾ ಇದೆ ನಮ್ಮ ಮಾದಿಗ ಸಮಾಜದಿಂದ, ಆ ಹೋರಾಟಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲವಾಗಿ ನಮ್ಮ ತಾಲೂಕಿನಿಂದ ಅಲ್ಲಿ ಭಾಗವಹಿಸ್ತೀವಿ. ಜೊತೆಗೆ